ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದವರು ಅವರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪಾಲಿಗೆ ಅವಕಾಶದ ಬಾಗಿಲಾಗಿದ್ರು. ಯೂನಿವರ್ಸಿಟಿಯ ರೆಬೆಲ್ ಸ್ಟಾರ್ ಅನ್ನುವಂಥ ಬಿರುದು ಅವರಿಗಿತ್ತು. ಅದಿಷ್ಟೂ ವಿದ್ಯಾರ್ಥಿಗಳ ಬದುಕು ರೂಪಿಸಿದ ಗುರು ನಿವೃತ್ತಿಯಾಗಿದ್ದಕ್ಕೆ ವಿದ್ಯಾರ್ಥಿಗಳು ತುಂಬು ಹೃದಯದ ವಿದಾಯ ಹೇಳಿದ್ದಾರೆ. ಎಲ್ಲರ ಮುಖದಲ್ಲಿ ಮಂದಹಾಸದ ಜೊತೆಗೆ ಕೊಂಚ ಬೇಸರ. ವಿದ್ಯಾರ್ಥಿಗಳಿಗೆ ಉತ್ತಮ ಗೈಡ್ ಮಿಸ್ ಆದ್ರಲ್ಲ ಅನ್ನೋ ಟೆನ್ಷನ್ ಆದ್ರೆ, ಉಪನ್ಯಾಸಕರಿಗೆ ಇನ್ಮುಂದೆ ಸ್ವಲ್ಪ ಗದರುತ್ತಾ ಹಾಸ್ಯ ಚಟಾಕಿಯಲ್ಲಿ ಕೆಲಸ ಮಾಡಿಸುವ ಪ್ರೊಫೆಸರ್ ನಾಳೆಯಿಂದ ವಿವಿ ಕಡೆಗೆ ಬರಲ್ವಲ್ಲ ಅನ್ನೋ ಬೇಜಾರು. ಇದಕ್ಕೆಲ್ಲ ಕಾರಣ ವಿವಿಯ ಆಕರ್ಷಣೆಯಾಗಿದ್ದ ವಿದ್ಯಾರ್ಥಿಗಳ ಫೇವರೆಟ್ ಪ್ರೊಫೆಸರ್, ಪತ್ರಿಕೋದ್ಯಮ ವಿಭಾಗದ HOD ನರಸಿಂಹಮೂರ್ತಿ ಎನ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮ. ಪ್ರೊಫೆಸರ್ ನರಸಿಂಹಮೂರ್ತಿ ಎನ್ ಪತ್ರಿಕಾ ಲೋಕದ ಅದೆಷ್ಟೋ ಪ್ರತಿಭೆಗಳನ್ನ ರೂಪಿಸಿದವರು. ಪತ್ರಿಕೋದ್ಯಮ ವಿಭಾಗದ HOD ಆಗಿದ್ದಲ್ಲದೆ ವಿವಿಯ ಹಂಗಾಮಿ VC ಕೂಡ ಆಗಿದ್ರು. ಮಾಧ್ಯಮ ಲೋಕ ಮಾತ್ರವಲ್ಲದೆ ಬೇರೆ ಬೇರೆ ರಂಗದಲ್ಲಿ ಮಿಂಚಿದ ಸಾಧಕರು ಪ್ರೊಫೆಸರ್ ನರಸಿಂಹಮೂರ್ತಿ ಅವರ ಗರಡಿಯಲ್ಲಿ ಬೆಳೆದವರೇ. ಅವರ ಸುದೀರ್ಘ 35 ವರ್ಷಗಳ ವೃತ್ತಿ ಜೀವನಕ್ಕೆ ಈಗ ವಿದಾಯ ಹೇಳಿದ್ದಾರೆ. ಹೀಗಾಗಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ ಹಾಗೂ ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಸೇರಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನನಗೆ ಬಹಳ ಸಂತೋಷ ಆಗ್ತಿರೋದು, ನಾನು ಬಹಳ ದೊಡ್ಡ ಒಂದು ವಿದ್ಯಾರ್ಥಿ ವೃಂದವನ್ನೇ ನಾನು ಹೊಂದಿದ್ದೇನೆ. ನನ್ನ ವಿದ್ಯಾರ್ಥಿಗಳು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮತ್ತು ಕ್ಷೇತ್ರಗಳಲ್ಲಿ, ಈ ಮಾಧ್ಯಮ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇದನ್ನು ನೋಡಿ ನನಗೆ ಬಹಳ ಆನಂದ ಆಗ್ತದೆ. ಜೊತೆಗೆ ನನ್ನ ವಿದ್ಯಾರ್ಥಿಗಳನ್ನು ಒಂದು ಅತ್ಯುನ್ನತ ಸ್ಥಾನದಲ್ಲಿ ನೋಡಿ ನಾನು ಸಂತೋಷ ಪಡ್ತೀನಿ. ಸಂತೋಷದಿಂದ ನಾನು ನಿವೃತ್ತಿಯನ್ನು ಹೊಂದ್ತಾ ಇದ್ದೇನೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಪತ್ರಿಕೋದ್ಯಮ ವಿಭಾಗ ಆರಂಭವಾದಾಗ ಅದಕ್ಕೆ ಪೂರಕವಾದ ಕಂಪ್ಯೂಟರ್ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ ಒದಗಿಸಿ ಮಾದರಿ ವಿಭಾಗ ಮಾಡುವಲ್ಲಿ ನರಸಿಂಹಮೂರ್ತಿ ಅವರ ಕೊಡುಗೆ ಅಪಾರವಾಗಿದೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿಯಾಗಿ ಬೆಂಗಳೂರು ಉತ್ತರ ಯೂನಿವರ್ಸಿಟಿಯ ಕುಲಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಅಷ್ಟೇ ಅಲ್ಲದೆ 8 PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಪೋಷಕರಿಟ್ಟಿದ್ದಾರೆ. ನರಸಿಂಹಮೂರ್ತಿಯೇ. ಅದು ಯಾವಾಗ ನರವಾಗಿರ್ತದೋ ಯಾವಾಗ ಸಿಂಹವಾಗಿರ್ತದೋ ಊಹಿಸೋದೇ ಕಷ್ಟ. ಅವರನ್ನ ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತು. ಕೆಲವರಿಗೆ ನರಸಿಂಹಮೂರ್ತಿ ಅಂದರೆ ಭಯ, ನರಸಿಂಹಮೂರ್ತಿ ಪ್ರೀತಿ, ನರಸಿಂಹಮೂರ್ತಿ ಒಂದು ನ್ಯಾಯ, ನರಸಿಂಹಮೂರ್ತಿ ಒಂದು ಸಿದ್ಧಾಂತ. ಒಟ್ನಲ್ಲಿ ವೃತ್ತಿಯಿಂದ ನಿವೃತ್ತಿಯಾಗಿರೋ ನರಸಿಂಹಮೂರ್ತಿ ಅವರಿಗೆ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಹಮ್ಮಿಕೊಂಡ ಗುರುವಂದನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಕೊನೆಯಾಯಿತು. ಪ್ರೊಫೆಸರ್ ನರಸಿಂಹಮೂರ್ತಿ ಅವರ ನಿವೃತ್ತಿಯ ಬದುಕು ಇನ್ನಷ್ಟು ಖುಷಿಯಿಂದ ತುಂಬಿರಲಿ ಅನ್ನೋದೇ ಎಲ್ಲರ ಆಶಯ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.